ಗೊಬ್ಬರವನ್ನ ಯಾವ ರೀತಿ ತಯಾರು ಮಾಡ್ಬೇಕು, ಅದ್ರೊಳಗೆ ಏನೇನ್ ಹಾಕ್ಬೇಕು, ಮತ್ತೆ ಯಾವಾಗ ತೆಗಿಬೇಕು, ಕೆಲವಷ್ಟು ಡೌಟ್ಸ್ ಇರ್ತದೆ. ಎರೆಜಲಗಳ ನಾವು ಏನ್ ರೀತಿಯಾಗಿ ಉಪಯೋಗಿಸ್ಬೇಕು, ಆಮೇಲೆ ಈ ಎರೆಹುಳು ಗೊಬ್ಬರ ನಾವು ತೆಗೆದಿರ್ತೀವಿ ಅದನ್ನ ಯಾವ ರೀತಿ ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲಾ ಮಾಹಿತಿಯನ್ನ ಅವ್ರು ಇವತ್ತ ಕೊಡ್ತಾರೆ. ಅವ್ರು ಪೂರಾ ಎಲ್ಲಾ ಮಾತಾಡಿ ಮುಗಿಸ್ಲಿ ನಿಮ್ ಡೌಟ್ಸ್ ಇಲ್ಲಿ ನೋಡ್ರಿ ಗೊಬ್ಬರ ಐತೆ ಈ ತರ ರೆಡಿ ಆಗಿತ್ತು ನೋಡ್ರಿ. ಹಾಕ್ಬೋದ್ರಿ ಇದನ್ನ ಹಾಕ್ಬೋದ್ರಿ. ಇದನ್ನ ಗಿಡಗಳಿಗೆ ಬಡ್ಬಿಡಿ ಹಾಕ್ಬೋದ್ರಿ, ಏನ್ ತೊಂದ್ರೆ ಇಲ್ಲ. ಇಂಥದ್ದು ಸುಮಾರು 2 ಟನ್ ಗೊಬ್ಬರ ತಯಾರಾಗ್ತೈತ್ರಿ. ಇದೇನ್ರಿ ದೊಡ್ಡ ವಸೂಲಿ ಅಲ್ಲ, ಸಾವಯವ ಕೃಷಿ ಅಂದ್ರೆ ಏನ್ರಿ? ಈಗ ನಿಮ್ಮ ಜಮೀನಿಗೆ ಹಾಕುವಂತ ಅಂದ್ರೆ ತರಕಾರಿ ರಾಸಾಯನಿಕ ಗೊಬ್ಬರ ಇಲ್ಲ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಇದು ಮಾಡ್ಕೊಂಡು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಏನ್ರಿಪ್ಪ ಅಂದ್ರೆ ಕಸದಂತ ಇರ್ತೈತಿ. ದನ ಕರ್ಮದಿಂದ ಉಳಿದಂತ ಬೇಕಾದಂತ ಕಸ ಅಂದ್ರೆ ಎರೆಹುಳ ಗೊಬ್ಬರ. ಇವತ್ ನೋಡ್ರಿ ಒಂದ್ ಗೊಬ್ಬರ ದೊಡ್ಡ ದೊಡ್ಡ ಉದ್ದಿಮೆದಾರ ಆಗ್ಯದ. ಯೂಟ್ಯೂಬ್ ನೋಡ್ರಿ ನೀವು ಎಲ್ಲ ಎರೆಹುಳ ಗೊಬ್ಬರದ ಹೆಂಗ ಐತೆ ಅನ್ನೋದು. ಹಂಗೆ ನೀವು ತಯಾರು ಮಾಡುವ. ಆದ್ರೆ ನೀವೇನ್ ಗೊತ್ತಂದ್ರೆ ನಿಮ್ಮ ಜಮೀನಿಗಷ್ಟ ನೀವು ನಿಮ್ಮ ಜಮೀನ್ ಫಸ್ಟ್ ಕಾಪಾಡ್ತೀರಿ ನಾವು ಅದನ್ನ. ಆಮೇಲೆ ನಂತರ ಮಾರೋದು ಮತ್ತೆ ಈ ಮಾರ್ಕೆಟಿಂಗು ಇದು ಮಾಡ್ರಿ. ಇದೇನು ಯಾವುದೇ ತರದಲ್ಲ. ನೀವು ಎಷ್ಟೋ ಪ್ರಮಾಣದ ಜಾಸ್ತಿ ಗೊಬ್ಬರ ಮತ್ತು ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಏನು ತೊಂದರೆ ಅಂತ ಇಲ್ಲ. ಬೇಕಾದಷ್ಟು ನೀವು ಜಮೀನ್ ಉಪಯೋಗ ಮಾಡಿದ್ರೆ ಇವತ್ತು ಭೂಮಿ ಫಲವತ್ತತೆ ಆಗ್ತೈತಿ, ಭೂಮಿ ಮತ್ತು 100 ವರ್ಷ ಬಾಳಿಕೆ ಇರ್ತೈತಿ. ಅದ್ರ ಸಲುವಾಗಿ ಇವತ್ತು ನಾವೇನಂದ್ರೆ ರಿಸೋರ್ಸ್ ಪರ್ಸನ್ ತರಬೇತಿದಾರರು ಮತ್ತು ನಮ್ಮ ಇಲ್ಲೇ ಕುಣಿಮಳ್ಳಿ, ನಮ್ಮ ಸವಣೂರು ತಾಲೂಕು ಕುಣಿಮಳ್ಳಿ ಗ್ರಾಮದಲ್ಲಿ ಇವತ್ತು 18 ವರ್ಷ ಆಯ್ತು. ನಾವು ಎಲ್ಲಾ ಕಡೆನೂ ನಮ್ಮ ತರಬೇತಿ ಸಾಧನೆಗಳನ್ನ ಎಲ್ಲ ಸಾಧನೆ ಮಾಡಿದೀವಿ. ಒಂದ್ ವರ್ಷಕ್ಕೆ ಸುಮಾರು ಒಂದು 5 ರಿಂದ 6 ಟನ್ ಜಾಸ್ತಿ. ನಾ ಏನೇನ್ ಗೊತ್ತ ಗೊಬ್ಬರ ಮಾರಂಗಿಲ್ಲ. ನನ್ನ ಜಮೀನಿಗೆ ನಾನು 4 ಎಕರೆ ಜಮೀನಿಗೆ ನಾನು ಜಾಸ್ತಿ ಉಪಯೋಗ ಮಾಡಿದ್ದೀನಿ. ಹೆಚ್ಚಿಗೆ ಪ್ರಮಾಣದಲ್ಲಿ ನಾನು ಮಾರ್ಕೆಟಿಂಗ್ ಮಾಡಿದ್ದೀನಿ. ವರ್ಮ್ಸ್ ಎರೆಹುಳನ ಮಾರಾಟ ಮಾಡಿದ್ದೀನಿ, ಮಾಡಿದ್ದೀನಿ. ಆದ್ರೆ ಏನಂದ್ರೆ ಬೇರೆ ಬೇರೆ ಕಡೆ ಸುಮಾರು ಸಂಘ ಪ್ರೆಸೆಂಟ್ ಮಾಡೋದಂತ ಈ ಮಲ್ಲಂಗೌಡ್ರು ಅಂತ ಫಸ್ಟ್ ಇವ್ರು ನಾವು ಇಲ್ಲೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಯೂನಿಟ್ ಮಾಡಿಸಿದ್ವಿ. ಆ ಪ್ರಕಾರ ತಯಾರು ಮಾಡಿ ಏನ್ರಿಪ್ಪ ಅಂದ್ರೆ ನಮ್ಮ ಅನುಭವ ಹಂಚಿಕೆ ಹೇಳ್ಕೊಂಡು ಇವತ್ತು ನೀವು ಎಲ್ಲರ ಸ್ವಂತ ಪ್ರಮಾಣದಲ್ಲಿ ನೀವು ತಯಾರು ಮಾಡಿ ನಿಮ್ಮ ಜಮೀನಿಗೆ ನೀವು ಉಪಯೋಗ ಮಾಡ್ಕೊಳ್ಳೋದಷ್ಟು ಒಂದು ಉದ್ದೇಶ ನಮ್ದು ಸಾವಯವ ಕೃಷಿ ಬಗ್ಗೆ. ಈಗ ಮೇಡಮ್ ಅವ್ರ ಮೊನ್ನೆ ಅಂದ್ರೆ ಒಂದು ತಾಸ್ ಕ್ಲಾಸ್ ಕೊಟ್ಟೋಗ್ರಿ ಅಂದ್ರೆ ಅವತ್ತ ಬಿಡುವಾಗ ನಮ್ಗೆ ಬೇರೆ ತೊಂದ್ರೆ. ಇವತ್ತು ನಾನು ಈಗ ಒಂದು ಡೆಮೋಸ್ಟ್ರೇಷನ್ ಆಗ್ತದ್ರಿ, ಇಲ್ಲೇ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಒಂದು ಮಾಹಿತಿ ಕೊಡೋಣ ಅಂತಂದು ಇದ್ದಂಗೆ ಇದಕ್ಕೆ ಇದು ನಮ್ಮ ಕಡೆ ಮಾಡುವ ಅಲ್ಲಿ ನಾವು ಇದಕ್ಕೊಂದು ಇಟ್ಕೊಂಡಿದ್ವಿ. ಮತ್ತೆ ಮೇಡಮ್ ಅವರೇ ಇಲ್ಲ ಮಂತೇಶ್ವರ ಬಂದು ಸ್ವಲ್ಪ ಒಂದು ಕಾಸು ಇವತ್ತು ನೋಡ್ರಿಪ್ಪ ಎರೆಹುಳ ಗೊಬ್ಬರ ಅಂದ್ರೆ ಉನ್ನತ ಮಟ್ಟದಲ್ಲಿ ಇವತ್ತು ಸಾವಯವ ಕೃಷಿಗೆ ಫಸ್ಟ್ ಪ್ರಧಾನ ಸ್ಥಾನಕ್ಕೆ ಹೋಗ್ತದೆ. ಇವತ್ತು ಯಡಿಯೂರಪ್ಪ ಸರ್ಕಾರದಲ್ಲಿ ಮುಂಚೆ ಪರಿಚಯ ಯಡಿಯೂರಪ್ಪ ಸರ್ಕಾರ ಸಾಹೇಬರು ಇದ್ದಾಗ ಸಾವಯವ ಕೃಷಿ ಬಗ್ಗೆ ಎಲ್ಲಾ ರೈತರು ಎರೆಹುಳ ಗೊಬ್ಬರ ತಯಾರು ಮಾಡಿರಿ ಅಂತಂದ್ರೆ ಸುಮಾರು ರೈತರಿಗೆ ಕೃಷಿ ಇಲಾಖೆಯಿಂದ, ಪಂಚಾಯತಿಯಿಂದ, ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಕೊಟ್ಟರು. ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ದುರುಪಯೋಗ ಮಾಡ್ಕೊಂತಾರೆ. ರೈತ ತಗೊಂತಾರ, ಬಾನಿ ಕಟ್ಟಿಸಿ ಅಂತಾರ, ಬಿಲ್ ಬಂದಿಟ್ಟು ಅದರಿಂದ ಎಷ್ಟು ಲಾಭ ಐತೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇದೆ. ಆದ್ರೆ ಕೃಷಿ ಅಧಿಕಾರಿಗಳು ರೈತರು ಎಲ್ಲ ಹೇಳ್ತಿದ್ದಾರೆ ಇದಕ್ಕೆ. ಅವ್ರಿಗೆ ಇದು ಆಗಿದ್ದ ಧಾರವಾಡ ಯೂನಿವರ್ಸಿಟಿ ಮುಖಾಂತರ ಇಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಇದಾಗಿದ್ದಾರೆ. ಇವತ್ತು ಏನ್ರಿಪ್ಪ ಅಂದ್ರೆ ನಮ್ ಸಣ್ಣ ಪ್ರಮಾಣದಲ್ಲಿ ನಾವು ತಯಾರು ಮಾಡೋದು. ತೀರ ಅತಿ ದೊಡ್ಡ ಪ್ರಮಾಣ ಬೇಡ. 1-2 ಬಾನಿ ಕಟ್ಟಿಗೆನನ್ರಿ, ಒಂದ್ 15 ಫೂಟ್ ಉದ್ದ, 8 ಫೂಟ್ ಆಗಲ್ದ 2 ಬಾಕ್ಸ್ ಮಾಡ್ತೇನೆ, 4 ಫೂಟ್ ಆಗ ಎತ್ತರ ಮಾತ್ರ ಏನಾಗೈತೆ ಅಂದ್ರೆ 2 ಫೂಟ್ ಇಟ್ಕೊಂಡ್ರಿ. ಇದು ಪಂಚಾಯತಿ ನಮ್ ದೊಡ್ಡ ಅನುದಾನದಿಂದ ನಾವು ಕಟ್ಟಿಸಿದ್ರಿ. ಈಗ ಏನ್ರಿಪ್ಪ ಅಂದ್ರೆ ಈಗ ಮುಂದಿನ ತಿಂಗಳಲ್ಲಿ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಅಲ್ಲೇ ಒಂದು ಮಾದರಿಯನ್ನ ನಮ್ ಕುಣಿ ಮಾಡಿದ್ ನಮ್ಮನ್ನ ನೋಡಿ ಮತ್ತೆ 1000 ಜನ ಮಾಡಿರ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ದು. ಇವತ್ತು ನನ್ ಗೊಬ್ಬರ ನಾನ ಮಾರಾಟ ಮಾಡ್ಬೋದು ಇನ್ನಂಗಿಲ್ಲ, ಮತ್ತೊಬ್ರು ಅದನ್ನ ತಯಾರು ಮಾಡಿ ಅವ್ರು ಇದು ಮಾಡ್ಕೊಂಡು ಅವ್ರ ಜಮೀನ್ ಹಾಕಿ ಜಾಸ್ತಿ ಆದಂತ ಗೊಬ್ಬರ ನೀವು ಮಾರಾಟ ಮಾಡ್ಕೊಂಡು ಬೆಲೆನೈತಿ. ಇವತ್ತು ಸುಮಾರು 1700 ರೂಪಾಯಿಂದ 1500 ರೂಪಾಯಿ ಒಂದು ಕ್ವಿಂಟಲ್ ಎರೆಹುಳ ಗೊಬ್ಬರ ಮಾರಾಟ ಐತಿ. ಇವತ್ತು ನೋಡ್ರಿ ಅದನ್ನ ಪ್ರಮಾಣ ಅಂದ್ರೆ ನಾವು ಈಗ ಫಸ್ಟ್ ನಾವೇನಂದ್ರೆ ನಾವು ಒಂದು ನಮ್ಗೆ ಯಾವ್ದು ಸರ್ಕಾರ ಅನುದಾನ ಬೇಡ ಏನ್ ಬೇಡಪ್ಪ ಅಂದ್ರೆ ಒಂದು ಸ್ವಂತ ಪ್ರಮಾಣದಲ್ಲಿ ನಾವು ತಯಾರು ಮಾಡ್ಬೇಕಂದ್ರೆ ನಮ್ ಜಾಗ ಇರ್ತದೆ ಕಿತ್ತದಂತ ನಮ್ಮ ಮನೆ ಸೈಟ್ ಒಂದು ಸಣ್ಣ ಪುಟ್ಟ ಒಂದು 10 ಒಂದು ಅರ್ಧ ಗುಂಟೆದಾಗಲಿ ಒಂದು 5 ಒಂದು ಚೌರಸ್ ಫೂಟ್ ಒಂದು 20 ಫೂಟ್ ಜಾಗ ಇದ್ರೆ ಸಾಕಷ್ಟ ಎರೆಹುಳ ತೊಟ್ಟಿಗೆ. ನಾವೇನಂದ್ರಿ ಒಂದು 10 ಫೂಟ್ ಉದ್ದ 4 ಫೂಟ್ ಆಗಲ್ಲ 2 ಫೂಟ್ ತೆಗಿರಿ. ಫಸ್ಟ್ ನೆಲದಂತ ಮಾಡುವುದ್ರಿ. ಅದು ನೆಲದ ಮಾಡೋಂತ ಒಂದು ವಿಧಾನ ಐತಿ, ನೆಲದ ಮೇಲೆ ಮಾಡೋಂತ ಒಂದು ವಿಧಾನ ಐತಿ, ಪಾಟಿಗಳಂತ ವಿಧಾನ ಅಂತ ಒಂದು 10 ತರ ವಿಧಾನ ಅದಾವು. ಅದರಲ್ಲಿ ಈಗ ಏನಂದ್ರೆ ನಮ್ಗೆ ಜಾಸ್ತಿ ಒಂದು ಪ್ರಮಾಣದಲ್ಲಿ ಎರೆಹುಳ ಅಂದ್ರೆ ಸಿಮೆಂಟ್ ಮುಖಾಂತರ ಮಾಡೋದು. ಇದನ್ನೇ ಮಾಡ್ಕೊಂಡ್ರಿ ಸಿಮೆಂಟ್ ಹಾಳಬಲ ಸಂಖ್ಯೆ ತಗೊಂಡ ಮಾಡಿಸಿದ್ರೆ ಇದು ಒಂದು ಉತ್ತಮ. ಇದರಲ್ಲಿ ಮಾಡಿಸಿದ್ರೆ ಎರೆ ಜಲ ಬರ್ತೈತಿ, ಎರೆಹುಳ ಗೊಬ್ಬರ ಉತ್ಪಾದನೆ ಆಗ್ತೈತಿ, ಇರಿಬೆಗಳ ಕಾಟ ಕಡಿಮೆ ಆಗ್ತೈತಿ, ವೈರಿಗಳ ಕಾಟ ಅಂದ್ರೆ ಈಗ ಇಡೀ ಹೆಗ್ಗಣ ಕಾಟ ಎಲ್ಲ ಕಡಿಮೆ ಆಗ್ತೈತಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಇಂಥದೊಂದು ಬಾಣಿ ನಿರ್ಮಾಣ ಮಾಡ್ಕೊಂಡ್ರಿ. ಇವತ್ತೇನೋ ಸರ್ಕಾರದಿಂದ ಅನುದಾನ ಇದೆ, ಇದಕ್ಕೆ ಪಂಚಾಯತಿಯಿಂದ 20 ವರ್ಷ ರೂಪಾಯಿ ಕೊಡ್ತಿದ್ದಾರೆ, ಏನ್ ತೊಂದ್ರೆ ಇಲ್ಲ, ಎಲ್ಲ ಮಾಡ್ಕೋಬಹುದು. ಆದ್ರೆ ಏನ್ರಿ ಅಂದ್ರೆ ಒಂದು 18 ಫೂಟ್ ಉದ್ದ ತಗೊಂಡಿ 8 ಫೂಟ್ ಆಗಲ್ದ ಈಗ ಈ ಮಾಡ್ಯಾರ ಇದ ಮಾದರಿನ 2 ಬಾಕ್ಸ್ ಮಾಡ್ಕೊಂಡು ಇದು ಹೈಟ್ ಜಾಸ್ತಿ ತಗೋಬಾರ್ರಿ, 2 ಫೂಟ್ ಹೈಟ್ ತಗೋರಿ. ತಗೊಂಡು ರೆಡಿ ಮಾಡ್ಕೊಂಡ್ರಿ. ರೆಡಿ ಮಾಡ್ಕೊಂಡು ಫಸ್ಟ್ ಚಪ್ರ ಹಾಕಬೇಕು.
ಯಾಕಂದ್ರೆ ನೆರಳು ಬೇಕು ನಿಮ್ಗೆ. ಒಂದ್ ಸ್ವಲ್ಪ ಈಗ ನೋಡ್ರಿ ಅವ್ರು ಮಾಡಿದ್ದಾರೆ ಈ ತರ ನೆರಳು ಮಾಡಿ ಮೇಲೆ ಒಂದ್ ಸ್ವಲ್ಪ ತೆಂಗಿನ ಗಿಡ ಹಾಕ್ರಿ. ತೆಂಗಿನ ಗಿಡ ಹಾಕಿ ಒಂದ್ ಕಾವ್ ಆಗ್ತೈತಿ. ತೆಂಗಿನ ಗಿಡ ಹಾಕ್ರಿ. ಪಾಟಿಗೆ ಅಂದ್ರೆ ಜಲಕ್ಕೆ ಕೈಬೇಕಾಗಿ ಅದಕ್ಕೆ ಟೆಂಪರೇಚರ್ ಹೀಟ್ ಆಗ್ತೈತಿ. ಎರೆಹುಳಕ್ಕೆ ಸೂಕ್ಷ್ಮ ಪ್ರಾಣಿ ಅದು. ಅದನ್ನ ಈ ತರ ತಯಾರು ಮಾಡಿ ಬಾಣಿ ರೆಡಿ ಮಾಡಿದ್ರಿ. ರೆಡಿ ಮಾಡಿದ್ರೆ ನಮ್ಮ ಇದ್ದಂತ ಕಸಗಡ್ಡೆ ಅಂದ್ರೆ ನಾವೇನ್ ಬೇರೆ ಕಡೆಯಿಂದ ತರಂತದ ಏನಿಲ್ಲ. ನಮ್ ದನಕರದಿಂದ ಉಳಿದಂತ ಬೇಕಾದಂತ ಕಸಗಡ್ಡೆ ಇರುತ್ತೆ. ಅದನ್ನ ನೀವು ಸಂಗ್ರಹಣೆ ಮಾಡಿಟ್ಟಿದ್ದೆ ಮಿಕ್ಸ್ ಒಂದೆಡೆ ಹಸಿರಲ್ಲಿ ತಪ್ಪಲ ಅಂತ ಬರ್ತದೆ, ಹುಲ್ಗುಲಿ ತಪ್ಪಲ ಅಂತ ಬರ್ತದೆ. ನಿಮ್ಮಲ್ಲಿ ಯಾವ ಕಸಗಡ್ಡೆ ಸಿಗ್ತದೆ ಅದನ್ನ ಒಂದ್ ತರ ಏನ್ ಮಾಡ್ತೀರಿ ಅಂದ್ರೆ ಸಗಣಿ ರಾಡಿ ಒಂದ್ 10 ಬುಟ್ಟಿ ಸಗಣಿ ಇತ್ತಂದ್ರೆ ಸಗಣಿ ರಾಡಿ ನೀರಿನಲ್ಲಿ ಮಿಶ್ರಣ ಮಾಡಿ ಅದ್ರ ಮೇಲೆ ಒಂದು ಹತ್ತಿ ಕಟ್ಟಿ ಪುಡಿ ಅಂತ ಇರ್ತದೆ, ತಗರಿ ಕಟ್ಟಿ ಪುಡಿ ಅಂತ ಇರ್ತದೆ. ಅದರಲ್ಲಿ ಎರೆಹುಳ ಮೊಟ್ಟೆ ಇರ್ತದೆ. ಒಂದ್ ತರ ಹಾಕಿ ಅಂದ್ರೆ ಒಂದ್ ಇಂಚು 2 ಇಂಚು ಹಾಕಿ ಅದ್ರ ಮೇಲೆ ಮತ್ತೊಂದು ಅರ್ಧ ಫುಟ್ ಕಸ ತುಂಬ್ರಿ. ಮಿಕ್ಸ್ ಇದ್ದು ತಪ್ಪಲ, ತೊಪ್ಪೆ, ಗಂಟು, ಕಸುಬಿ ಎಲ್ಲ ಮಿಕ್ಸ್ ಇರ್ತದೆ ನೋಡಿ. ಉದಾಹರಣೆ ತಿಪ್ಪಿ ಅದನ್ನ ತುಂಬೋದು. ತುಂಬಿ ಮತ್ತೊಂದು 10 ಕೊಡ ನೀರ್ ಹಾಕ್ರಿ. 10 ಕೊಡ ನೀರ್ ಹಾಕಿ ಮತ್ತ ಅದ್ರ ಮ್ಯಾಗ ಒಂದ್ 8 ಬುಟ್ಟಿ ಸಗಣಿ ಕಲ್ಸಿ ಮತ್ತ ಅದ್ರ ಮ್ಯಾಗ ಕಸ ಮತ್ತ ಅದ್ರ ಮ್ಯಾಗ ನೀರ್ ಈ ತರ ನೀರ್ ಹಾಕ್ರಿ. ಹಾಕಿದ್ರೆ ಈ ತರ ಮಾಡ್ತೀನಿ ಅಂತ ಹೋದಾಗ ಫುಲ್ ಪ್ಯಾಕಿಂಗ್ ಮಾಡ್ಬೇಕು. ಮಾಡಿ ದಿನ ಬೆಳಿಗ್ಗೆ ಒಂದ್ 8 ದಿವಸ ತನಕ ನೀರ್ ಹೊಡಿಬೇಕು. ಒಂದು 50 ರಿಂದ 60 ಕೊಡಪ ನೀರ್ ಹೊಡಿಬೇಕು. ಅಂದ್ರೆ 50 ರಿಂದ 60 ಲೀಟರ್ ನೀರು ಬೆಳಿಗ್ಗೆ ಸಾಯಂಕಾಲ ಹೊಡ್ರಿ. ಅಂದ್ರೆ 8 ದಿವಸ ತನಕ ಹೊಡೆದ್ಬಿಟ್ಟು ಕೊಡ್ಬೇಕು. ಈ ಮಳೆಗಾಲದಾಗ ಬೆನ್ಮಳಿ ಹಿಡಿದಾಗ ತಿಪ್ಪಿ ಹೆಂಗ್ ಕೊಳ್ತಿರ್ತದಲ್ರಿ ಅದೇ ಸೇಮ ಕೊಡ್ರಿ. ನಂತರ ರೆಡಿ ಆಗ್ತೈತೆ. ರೆಡಿ ಆದ ನಂತರ ಒಂದ್ ಎರೆಹುಳ ಅಂತ ಎರೆಹುಳ ನೀವು ಧಾರವಾಡ ಯೂನಿವರ್ಸಿಟಿಲಿ ಸಿಗ್ತೈತಿ, ಮಾಡಿದಂತ ರೈತರ ಹಂತಲ್ಲಿ ಸಿಗ್ತೈತಿ, ನಮ್ ನಂಬರ್ 1 ನಮ್ಮಂತಲ್ಲಿ ಸಿಗ್ತೈತಿ. ಎಲ್ಲಾ ಕಡೆ ನಿಮ್ಗೆ ಎಲ್ಲಿ ಎರೆಹುಳ ತಯಾರು ಮಾಡಿರ್ತಾರ ಅಲ್ಲಿ ಸಿಗ್ತೈತಿ. ಈ ಗೌಡ್ರ ಅಂತಲ್ಲಿ ಸಿಗ್ತೈತಿ. ಏನ್ ತೊಂದ್ರೆ ಇಲ್ಲ. ಅದು 1 ಬಾನಿಗೆ 2 kg ಎರೆಹುಳ ಬಿಟ್ಬಿಡು. ಒಮ್ಮೆ ಮೇಲ್ ಬಿಟ್ಬಿಟ್ರೆ ಅದು ಏನ್ ಮಾಡ್ತೈತ್ರಿ ಗೊಬ್ಬರ ತುಂಬ್ಕೋಂತ ಹೋಗ್ತೈತಿ. ಹೋಗಿ ಒಂದು ಬಾನಿಗೆ ಸುಮಾರು 3 ತಿಂಗಳು ರೆಡಿ ಆಗ್ತದೆ. 15 ದಿವಸ ನಂತರ ಈಗೇನ ಎರೆಹುಳ ಬಿಡ್ತೇವೆ ನಾವು ಬಿಟ್ಟು 15 ದಿವಸಕ್ಕೆ ರೊಟೇಷನ್ ಮಾಡ್ತೀವಿ. ಕಾವಿರ್ತೈತಿ. ತೇವಾಂಶ ತಂಪು ನೋಡ್ಕೊಂತ ಹೋಗ್ಬೇಕು ಅಷ್ಟ. ತೇವಾಂಶ 60 ರಿಂದ 70 ಡಿಗ್ರಿ ಸೆಲ್ಸಿಯಸ್ ತೇವಾಂಶ ಇರ್ಬೇಕು ಅಷ್ಟ. ಆ ಪ್ರಕಾರ ನೀವು ನೋಡ್ಕೊಂತಿದ್ದು ನೀರ್ ಜಾಸ್ತಿ ಹಸಿತ ನೀರ್ ಹಾಕಂತ ಅವಶ್ಯ ಆಗಿಲ್ಲ. ಮೇಲ್ಗಡೆ ಇರ್ತೈತಿ. ಆ ಪ್ರಕಾರ ಮಾಡಿ ನಂತರ ಎರೆಹುಳ ಬಿಟ್ಟು ಅಂದ್ರೆ ಅದು ಏನಕ್ಕೆ ಸೋಷಿ ಅಂತ ಹೋಗ್ತೈತಿ. ಅದು ಟೈಮಿಂಗ್ 3 ತಿಂಗಳ ಒಂದು ಬಾನಿಗೆ. ಒಂದು ಸುಮಾರು ನಿಮಗೆ ಏನಂದ್ರೆ 1 ರಿಂದ ಒಂದು 20 ರಿಂದ 25 ಕ್ವಿಂಟಲ್ ಗೊಬ್ಬರ ರೆಡಿ ಆಗತೈತಿ 3 ತಿಂಗಳದಾಗ. ಮೇಲಿಂದ ಸೋಷಿ ಅಂತ ಹೋಗ್ತೈತಿ. ಆ ಪ್ರಕಾರ ಹೋದಾಗ ಅದನ್ನ ಗೊಬ್ಬರ ನಾವ್ ಹೆಂಗ್ ತೆಗಿಬೇಕು. ಒಂದ್ ಕಡೆ ಸಗಣಿ ನಾವು ಗುಳ್ಳಿ ಮಾಡಿ ಇಟ್ಬಿಟ್ರೆ ಸಗಣಿಗೆ ಎರೆಹುಳ ಹೋಗುತ್ತೆ. ಆಮೇಲೆ ಗೊಬ್ಬರ ನಾವು ಕಡಿ ತೆಗೆದು ನೆರಳಲ್ಲಿ ಒಣಗಿಸಿ ಸಂಗ್ರಹಣೆ ಮಾಡಿಟ್ಟು ನೀವು ಬೆಳೆಗಳಿಗೆ 101 ಬೆಳೆಗೆ ನೀವು ಅದನ್ನ ಉಪಯೋಗ ಮಾಡಬಹುದು. ಬಿಸಿಲಿನ ತಾಪಮಾನ ಇರಬಾರ್ದು. ಏನಿದ್ರೆ ನಾವು ಹತ್ತಿ ಬೆಳೆ, ಗೊಂಜಾಳ ಬೆಳೆ ಎಲ್ಲಾ ಬೆಳೆಗೆ ನೀವು ಹಾಕ್ತೀವಿ. ಈಗ ಸಗಣಿ ಗೊಬ್ಬರಕ್ಕಿಂತ 110 ಪೋಷಕಾಂಶಗಳು ಅಲ್ಲೇ ಫಲವತ್ತತೆ ಜಾಸ್ತಿ ಆಗುತ್ತೆ. ಆ ಗೊಬ್ಬರ ನೀವು ಹಾಕೋದ್ರಿಂದ ಇವತ್ತು ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗದಂತ ಗೊಬ್ಬರ ನೀವು ಒಂದು ಎಕರೆಗೆ ಸುಮಾರು ನೀವು 10 ಕ್ವಿಂಟಲ್ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಕೂಡ್ತಿ ಬೆಳೆನ ಚೇಂಜ್ ಇರ್ತೈತಿ. ಸರ್ಕಾರಿ ಗೊಬ್ಬರ ಹಾಕಂತ ಅವಶ್ಯ ಇರಂಗಿಲ್ಲ. ಆ ತರ ಇವತ್ತು ಮಾಡ್ಕೊಂತ ಬಂದ್ರೆ ಇವತ್ತು ಸಾವಯವ ಕೃಷಿಗೆ ಒಂದು ಇದನ್ನ ಆಗ್ತೈತಿ. ನಿಮ್ಗೆ ಒಂದು ಉದ್ದಿಮೆ ಆಗ್ತೈತಿ. ಖರ್ಚು ಕಡಿಮೆ ಆಗ್ತೈತಿ. ಈ ಸರ್ಕಾರಿ ಗೊಬ್ಬರ ಈಗ ಒಂದು 20 ಚೀಲ ತರ್ತೀರಿ, ಒಂದ್ 10 ಚೀಲ ಕಡಿಮೆ ಮಾಡ್ಕೊಂತ ಬಂದ್ರೆ ಈ ಗೊಬ್ಬರದಿಂದ ನಿಮ್ಗೆ ಹಾಕೋದ್ರಿಂದ ಖರ್ಚು ಬಹಳ ಕಡಿಮೆ ಆಗ್ತೈತಿ. ಲಾಭದಾಯಕ ಆಗ್ತೈತಿ. ಈಗ ತುಂಬಿದಾರಿ ಈಗ 1 ತಿಂಗಳ ಇಲ್ಲೆಲ್ಲ ಸೋಸಾಕೈತಿ ಗೊಬ್ಬರ ಈ ಟೈಪ್ ಆಗ್ತೈತಿ. ಮಂದಂದ್ರ ಮತ್ ಇಲ್ಲಿ ನೋಡ್ರಿ ಗೊಬ್ಬರ ಐತಿ. ಈ ತರ ಸೋಸ್ತೈತಿ. ರೆಡಿ ಆಗಿತ್ತು ನೋಡ್ರಿ. ಹಾಕ್ಬೋದ್ರಿ ಇದನ್ನ ಹಾಕ್ಬೋದ್ರಿ. ಇದನ್ನ ಗಿಡಗಳಿಗೆ ಬಡ್ಬಿಡಿ ಹಾಕ್ಬೋದ್ರಿ. ಏನ್ ತೊಂದ್ರೆ ಇಲ್ಲ. ಇಂಥದ್ದು ಸುಮಾರು 2 ಟನ್ ಗೊಬ್ಬರ ತಯಾರಾಗ್ತೈತ್ರಿ ಇದ್ರಾಗ. ಇದು ಒಂದು ಬಾನಿ ಒಳಗೆ 2 ಟನ್ ಇವಾಗದ ಮೇಲೆ ಮಡಿಚಿಡ ಅದ್ರಾಗ ಪ್ರಾಬ್ಲಮ್ ಕಾಲ್ ಮೇಲೆ ಕಲ್ಲ ಕಂಡು ಡಬಲ್ ಆಗ್ಯಾವ. ಇಲ್ಲೇನ್ ನೋಡ್ತಿದ್ಯಾ ಅಲ್ಲಿ ನೋಡ.